Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 9, verse 31. We know that God does not listen to sinners. He does listen to people who respect Him and do what He wants them to do. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ನಮ್ಮಲ್ಲಿ ಅನೇಕರು ಈ ರೀತಿ ತಿಳಿದುಕೊಳ್ಳುತ್ತೇವೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ, ದೇವರು ನನಗೆ ಸದುತ್ತರವನ್ನು ಕೊಡುತ್ತಾ ಇಲ್ಲ, ನಾನು ಅನೇಕ ದಿವಸಗಳಿಂದ ಅನೇಕ ವರ್ಷಗಳಿಂದ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದಾಗ್ಯೂ ಕೂಡ ದೇವರು ಉತ್ತರಿಸುತ್ತಾ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ, ದೇವರು ಯಾರ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬುದಾಗಿ. ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ಮೊದಲನೇ ಸಾಲಿನಲ್ಲಿ ನೋಡುತ್ತೇವೆ. ಹೌದು, ಯಾರು ಭಕ್ತಿ ಇಲ್ಲದವರಾಗಿರುತ್ತಾರೋ, ದೇವರಿಗೆ ಭಯಪಟ್ಟು ಜೀವಿಸುವುದಿಲ್ಲವೋ, ದೇವರ ಚಿತ್ತದಂತೆ ನಡೆಯುವುದಿಲ್ಲವೋ ಅವರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಎರಡನೇ ಸಾಲಿನಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯಾವನು ಭಕ್ತನಾಗಿರುತ್ತಾನೋ ಮತ್ತು ಇನ್ನೊಂದು ಯಾವನು ಆತನ ಚಿತ್ತದಂತೆ ನಡೆಯುತ್ತಾನೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಪ್ರಿಯರೇ. ಹೌದು, ಈ ಎರಡೂ ನಿಬಂಧನೆಗಳನ್ನು ನಾವು ಅನುಸರಿಸಿ ನಡೆಯಬೇಕು. ಒಂದು, ದೇವರಲ್ಲಿ ಭಕ್ತಿಯುಳ್ಳವರಾಗಿರಬೇಕು. ಎರಡನೇದಾಗಿ ನಾವು ದೇವರ ಚಿತ್ತದಂತೆ ನಡೆಯುವವರಾಗಿರಬೇಕು. ಆಗ ದೇವರು ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳಿಸಿಕೊಳ್ಳುತ್ತಾರೆ. ಕೇಳಿಸಿಕೊಳ್ಳುವುದಷ್ಟೇ ಅಲ್ಲ, ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೂಡ ಕೊಡುತ್ತಾರೆ. ಒಬ್ಬ ಸಹೋದರಿಯ ಬಗ್ಗೆ ಒಂದು ಪುಸ್ತಕದಲ್ಲಿ ಓದಿರುವುದು ಜ್ಞಾಪಕಕ್ಕೆ ಬರುತ್ತದೆ. ಆ ಸಹೋದರಿ ಒಳ್ಳೆ ಪ್ರಾರ್ಥನಾ ವೀರಳಾಗಿದ್ದಳು. ತನ್ನ ಕುಟುಂಬವನ್ನು ಉತ್ತಮವಾಗಿ ನಿರ್ವಹಿಸಿಕೊಂಡು ಹೋಗುತ್ತಾ ಇದ್ದಳು. ತನ್ನ ಕುಟುಂಬಕ್ಕಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುವಂಥವಳಾಗಿದ್ದಳು. ಒಂದು ದಿವಸ ದೇವರ ಸ್ವರ ಆಕೆಗೆ ಕೇಳಿ ಬರುತ್ತದೆ. ಏನೆಂದರೆ, ನೀನು ನಿನ್ನ ಸಹೋದರಿಯ ಕುರಿತು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಆ ಕಹಿಯಾದ ಭಾವನೆಗಳನ್ನು ನೀನು ಬಿಟ್ಟು ಬಿಡು ಎಂಬುದಾಗಿ. ಹೌದು, ಆಕೆ ಈ ದೇವರ ಸ್ವರವನ್ನು ಕೇಳಿಸಿಕೊಂಡಳು, ಆದರೆ ಆ ಸ್ವರಕ್ಕೆ ಆಕೆ ಕಿವಿಗೊಡಲಿಲ್ಲ. ದೇವರು ಹೇಳಿದ ಹಾಗೆ ಆಕೆ ನಡೆಯಲಿಲ್ಲ. ದೇವರಿಗೆ ಭಕ್ತಿ ಇಟ್ಟು ಜೀವಿಸ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ, ಆದರೆ ದೇವರು ಹೇಳಿರೋ ಮಾತನ್ನು ಆಕೆ ಕೇಳಿಸಿಕೊಳ್ಳುತ್ತಾ ಇಲ್ಲ. ತನ್ನ ಸಹೋದರಿಯ ಕುರಿತು ಆಕೆ ಹೃದಯದಲ್ಲಿ ಕಹಿಯಾದ ಭಾವನೆ ಇಟ್ಟುಕೊಂಡಿದ್ದಾಳೆ. ಸಹೋದರಿಯ ಜೊತೆಗೆ ಆಕೆ ಸಮಾಧಾನದಿಂದಿಲ್ಲ ಎಂಬುದಾಗಿ ಇಲ್ಲಿ ನಮಗೆ ಗೊತ್ತಾಗುತ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಸಹೋದರಿಯ ಜೊತೆ ಒಂದಾಗು ಎಂಬುದಾಗಿ. ಆದರೆ ಆಕೆ ಈ ಮಾತಿಗೆ ಕಿವಿಗೊಡಲಿಲ್ಲ. ಆಕೆ ಕರ್ತನ ಮಾತನ್ನು ಕೇಳಿಸಿಕೊಳ್ಳಲಿಕ್ಕೆ ಇಷ್ಟಪಡಲಿಲ್ಲ. ಆದುದರಿಂದಲೇ ಆಕೆಯ ಜೀವಿತದಲ್ಲಿ, ಆಕೆ ಕುಟುಂಬದಲ್ಲಿ ಆಕೆ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ್ಯೂ ಕೂಡ ಆಶೀರ್ವಾದಗಳು ತಡೆ ಹಿಡಿಯಲ್ಪಟ್ಟಿದ್ದವು ಪ್ರಿಯರೇ. ಹೌದು, ನಮ್ಮಲ್ಲಿಯೂ ಕೂಡ ಅನೇಕರು ಇದೇ ರೀತಿ ಮಾಡುವಂಥವರಾಗಿದ್ದೇವೆ. ದೇವರಲ್ಲಿ ಭಕ್ತಿ ಇಟ್ಟು ಜೀವಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಸತ್ಯವೇದವನ್ನು ಓದುತ್ತೇವೆ, ದೇವಾಲಯಕ್ಕೆ ಹೋಗುತ್ತೇವೆ, ಆದರೆ ದೇವರು ನಮಗೆ ಯಾವ ಮಾತನ್ನು ಹೇಳುತ್ತಾರೋ, ಏನು ತಿಳಿಸಿಕೊಡ್ತಾರೋ ಅದರಂತೆ ನಡೆಯುವುದಿಲ್ಲ. ದೇವರ ಚಿತ್ತದಂತೆ ನಾವು ನಡೆಯುವುದಿಲ್ಲ. ದೇವರು ಮಾಡಬೇಡ ಎನ್ನುವ ಕಾರ್ಯವನ್ನು ನಾವು ಅವುಗಳನ್ನು ಮಾಡುವುದರಲ್ಲಿಯೇ ಇಷ್ಟಪಡುವಂಥವರಾಗಿದ್ದೇವೆ. ಈ ರೀತಿ ಇರುವುದರಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಮತ್ತಾಯ 7:21 ನಾವು ನೋಡ್ತೇವೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ದೇವರ ಚಿತ್ತದಂತೆ ನಾವು ನಡೆಯದೆ ಹೋದರೆ, 23ನೇ ವಚನದಲ್ಲಿ ಹೇಳ್ತದೆ, ಧರ್ಮ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ದೇವರು ನಮ್ಮನ್ನು ಕುರಿತು ಹೇಳ್ತಾರಂತೆ. ಆದ್ದರಿಂದ ನಾವು ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸೋಣ, ದೇವರ ಚಿತ್ತದಂತೆ ನಡೆಯೋಣ. ಆಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಮತ್ತಾಯ 7:24
ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುವನು ಎಂಬುದಾಗಿ. ಹೌದು, ನೀನು ದೇವರ ಮಾತನ್ನು ಕೇಳಿಸಿಕೊಂಡು ಆ ಮಾತಿಗೆ ತಕ್ಕಂತೆ ದೇವರ ಚಿತ್ತದಂತೆ ನೀನು ನಡೆಯುತ್ತಾ ಇರುವುದಾದರೆ ನೀನು ಬುದ್ಧಿಯುಳ್ಳ ಮನುಷ್ಯನಾಗಿದ್ದಿ. ಆಗ ಈ ಲೋಕದಲ್ಲಿ ನೀನು ಉತ್ತಮವಾಗಿ ಬುದ್ಧಿವಂತನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕರ್ತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸೋಣ, ಕರ್ತನ ಚಿತ್ತದಂತೆ ನಡೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ. ನೀನು ನಮ್ಮನ್ನು ನಿಮ್ಮ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಾವು ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ವಿಶೇಷವಾಗಿ ನಾವು ನಿನ್ನ ಚಿತ್ತದಂತೆ ನಡೆಯಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರ ಜೀವಿತದಲ್ಲಿಯೂ ಕೂಡ ಆಶೀರ್ವಾದಗಳು ತಡೆ ಹಿಡಿಯಲ್ಪಟ್ಟಿವೆ ಕರ್ತನೆ. ಯಾವುದಕ್ಕಾಗಿ ಈ ಆಶೀರ್ವಾದಗಳು ತಡೆ ಹಿಡಿಯಲ್ಪಟ್ಟಿವೆ ಎಂಬುದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಇವರಿಗೆ ಒಳ್ಳೆಯ ಹೃದಯವನ್ನು ಕೊಡು ಸ್ವಾಮಿ. ಇವರೊಟ್ಟಿಗೆ ನೀನು ಮಾತನಾಡು ಕರ್ತನೆ. ನಿನ್ನ ವಾಕ್ಯವನ್ನು ದೂತರನೋ ಎಂಬಂತೆ ಕಳಿಸಿಕೊಟ್ಟು ಇವರಿಗೆ ಮಾತನಾಡು ಕರ್ತನೆ. ಇವರ ತಡೆ ಹಿಡಿಯಲ್ಪಟ್ಟ ಎಲ್ಲ ಆಶೀರ್ವಾದದ ಬಾಗಿಲುಗಳು ಈ ಹೊತ್ತೇ ತೆರೆಯಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.